ಒಂದಾನೊಂದು ಸಲ ಯೇಸು ಕ್ರಿಸ್ತನು ಪರ್ವತದ ಮೇಲೆ ಪ್ರಸಂಗ ಮಾಡ್ತಾ ಇರ್ತಾರೆ. ಜನರೆಲ್ಲ ತುಂಬ ಜನಗಳು ಬಂದು ಕೂತ್ಕೊಂಡು ಆತನ ವಾಕ್ಯವನ್ನು ಆಲಿಸ್ತಾ ಇರ್ತಾರೆ. ಅಷ್ಟೊತ್ತಿಗಾಗಲೇ ಸಂಜೆ ಆಗಿಬಿಟ್ಟಿರ್ತದೆ. ಯೇಸು ಕ್ರಿಸ್ತನು ಅವರ ಶಿಷ್ಯರನ್ನು ಕೇಳ್ತಾರೆ, ಈ ಜನಗಳಿಗೆಲ್ಲ ಊಟ ಕೊಡ್ರಿ ಅಂತೇಳಿ. ಆದರೆ ಅವ್ರಿಗೆ ಊಟ ಕೊಡೋಕ್ಕಾಗಷ್ಟು ಆಹಾರ ಅವರ ಕೈಲಿ ರೊಟ್ಟಿ ಆಗಲಿ ಮೀನಾಗಲಿ ಇರಲಿಲ್ಲ. ಅವರ ಒಂದು ಸಮಯದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ರೊಟ್ಟಿ ಮೀನು ಸಾಮಾನ್ಯವಾಗಿ ಫಂಕ್ಷನ್ಗಳಲ್ಲಿ ಸ್ಪೆಷಲ್ ಫುಡ್ ಅದು. ಆಗ ಶಿಷ್ಯರನ್ನು ಅವ್ರು ಕೇಳ್ತಾರೆ, ನಿಮ್ಮ ಹತ್ರ ಏನಿದೆ ತೊಗೊಂಡು ಬನ್ನಿ ಅಂತೇಳಿ. ಅವರ ಹತ್ರ ಬರೀ ಅಲ್ಲೊಂದು ಚಿಕ್ಕ ಹುಡುಗನ ಕೈಯಲ್ಲಿ ಒಂದು 5 ರೊಟ್ಟಿ 2 ಮೀನಿರುತ್ತೆ. ಅದನ್ನು ತಂದು ಯೇಸು ಸ್ವಾಮಿ ಕೈಯಲ್ಲಿ ಕೊಡ್ತಾರೆ. ಕೊಟ್ಬಿಟ್ಟು ಹೇಳ್ತಾರೆ, ಗುರುವೇ, ಇದು ಬಿಟ್ಟರೆ ನಮ್ಮ ಹತ್ರ ಏನೂ ಇಲ್ಲ, ಮತ್ತು ಇಷ್ಟೊಂದು ಜನಗಳಿಗೆ ಊಟ ಕೊಡಬೇಕಂದ್ರೆ ಸುಮಾರು 200 ರೂಪಾಯಿ ಆದರೂ ಬೇಕು. ಅಂದರೆ ಈಗಿನ ಕಾಲ ಅಲ್ಲ, ಸುಮಾರು 2000 ವರ್ಷಗಳ ಹಿಂದೆ ನಡೆದಂಥ ಘಟನೆ. ಆವಾಗ ಯೇಸು ಕ್ರಿಸ್ತನು ಆ ಜನಗಳನ್ನೆಲ್ಲ ನೋಡಿದಾಗ ಅವ್ರಿಗೆ ತುಂಬ ಕನಿಕರ ದಯದಿಂದ ಅವ್ರು ನೋಡಿ ಸೃಷ್ಟಿಕರ್ತನಾದ ದೇವರ ಬಳಿ ಅವರು ಪರಲೋಕಕ್ಕೆ ಆ 5 ರೊಟ್ಟಿ ಮತ್ತು 2 ಮೀನನ್ನು ಮೇಲೆತ್ತಿ ಅವರು ದೇವರ ಹತ್ರ ಕೇಳ್ತಾರೆ, ಭೂಮಿಗೆ ಆಹಾರ ಕೊಡುವಾತನೇ, ಈ ಜನಗಳಿಗಾಗಿ ಈ ಒಂದು ಆಹಾರವನ್ನು ನೀನು ಆಶೀರ್ವದಿಸಿ ಕೊಡಬೇಕು ಅಂತೇಳಿ. ನೋಡಿ, ಕ್ಷಣಾರ್ಧದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಕೂತಂಥ ಎಲ್ಲರನ್ನು ಯೇಸು ಸ್ವಾಮಿ ಹೇಳ್ತಾರೆ ಅವರ ಶಿಷ್ಯರಿಗೆ, 55 ಜನ ಆಗಿ ಪಂಕ್ತಿಯಾಗಿ ಲೈನಾಗಿ ಕೂರಿಸಿ ಅಂತೇಳಿ. ಎಲ್ಲರೂ ಕೂಡ 55 ಜನ ಆಗಿ ಊಟಕ್ಕೆ ಕೂತ್ಬಿಡ್ತಾರೆ. ನಂತರ ನೋಡಿದ್ರೆ ಯೇಸು ಸ್ವಾಮಿ ಆ ಒಂದು ರೊಟ್ಟಿ 5 ರೊಟ್ಟಿ ಮತ್ತು 2 ಮೀನನ್ನು ತಂದೆಯಾದ ದೇವರ ಬಳಿ ತೋರಿಸಿ ಆಶೀರ್ವದಿಸಿ ಅವರಿಗೆ ಮುರಿದು ಕೊಡ್ತಾರೆ, ಇದನ್ನು ಹಂಚ್ರಿ ಅಂತೇಳಿ. ನೋಡಿ, ಎಷ್ಟು ಕೊಟ್ಟರು ಮುಗಿತಾನೆ ಇಲ್ಲ, ಅಷ್ಟು ಮತ್ತೆ ಮತ್ತೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರ್ತಾರೆ. ಪುಟ್ಟಿಗಳಲ್ಲಿ ಮೀನು ಮತ್ತು ರೊಟ್ಟಿ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಅಲ್ಲಿ ಬಂದಂಥ ಗಂಡಸರ ಸಂಖ್ಯೆ ಸುಮಾರು 5,000, ಹೆಂಗಸರು ಮತ್ತು ಮಕ್ಕಳು ಲೆಕ್ಕ ಇಲ್ಲದಷ್ಟು ಸುಮಾರು 30,000ದಷ್ಟು ಜನ ಕೂಡಿ ಬಂದಿರ್ತಾರೆ. ಒಂದು 3 ದಿನದ ಒಂದು ವಾಕ್ಯವನ್ನು ಕೇಳಲಿಕ್ಕೆ 3 ದಿನ ಜನಗಳು ಅಲ್ಲಿಂದ ಬೇರೆ ಬೇರೆ ಹಳ್ಳಿಗಳಿಂದ ಸಿಟಿಯಿಂದ ಎಲ್ಲ ಬಂದು ಅಲ್ಲಿ ಬೆಟ್ಟಗಳ ಮೇಲೆ ಕೂತ್ಕೊಂಡಿರ್ತಾರೆ. ಪ್ರೀತಿಯ ನನ್ನ ವಾಕ್ಯವನ್ನು ಕೇಳುವಂಥ ಆತ್ಮೀಯರೇ, ನಾನು ಹೇಳಲಿಕ್ಕೆ ಬಯಸ್ತೇನೆ, ಎಲ್ಲಿಂದ ಅಷ್ಟೊಂದು ರೊಟ್ಟಿಯನ್ನು 5 ರೊಟ್ಟಿಯಿಂದ 2 ಮೀನಿಂದ ಮಾಡಲಿಕ್ಕೆ ಸಾಧ್ಯನಾ? ಎಲ್ಲಿಂದ ಮಾಡಿದ್ರು ಅಂತ ಹೇಳಿದ್ರೆ, ನೋಡಿ, ಯೇಸು ಕ್ರಿಸ್ತನು ಒಂದು ಮಾತನ್ನು ಹೇಳಿದರು, ನೀನು ನಂಬಿದರೆ ದೇವರ ಮಹಿಮೆಯನ್ನು ನೋಡ್ತೀಯ ಅಂತ. ಈಗ ನಮ್ಮ ಜೀವನದಲ್ಲಿ ಎಷ್ಟೋ ಸಲ ಹಣದ ಕೊರತೆಗಳು ಅಲ್ವಾ, ನಮಗೆ ಸಹಾಯ ಯಾರು ಮಾಡ್ತಾರಪ್ಪ, ಎಲ್ಲಿಂದ ಬರುತ್ತೆ ಸಹಾಯ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕಳೆದ ಸಲ ನಾನು ನಿಮಗೆ ಒಂದು ವಿಧವೆಯಾದ ಸ್ತ್ರೀಗೆ ಹೇಗೆ ಎಲೀಷಾ ಪ್ರವಾದಿ ಎಣ್ಣೆ ಉಕ್ಕುವ ರೀತಿ ಮಾಡಿ ಅವಳ ಸಾಲವನ್ನು ತೀರಿಸುವಂತೆ ಅವಳನ್ನು ಜೀವನ ಪೂರ್ತಿ ಕಷ್ಟದಿಂದ ಹೇಗೆ ತಪ್ಪಿಸಿದ್ರು, ಅದೇ ರೀತಿ ಇದು ಕೂಡ ಒಂದು ಅದ್ಭುತ ಆಗಿದೆ. ಅಂದರೆ ದೇವರನ್ನು ನಂಬಿದಾಗ ಏನಾಗುತ್ತೆ, ಇಲ್ಲದೇ ಇರುವುದನ್ನು ದೇವರು ಏನು ಮಾಡ್ತಾರೆ, ಉಂಟು ಮಾಡ್ತಾರೆ. ನಮ್ಮಲ್ಲಿ ಏನಿದೆ, ಎಷ್ಟು ಹಣ ಇದೆ ಅಥವಾ ಎಷ್ಟು ಆಹಾರ ಇದೆ ಅಂತ ನಾವು ಫಸ್ಟು ಯೋಚನೆ ಮಾಡಿದಾಗ ನಮಗೆ ಭಯ ಆಗುತ್ತೆ. ಆದರೆ ನೀವು ನಿಮ್ಮ ಕೈಯಲ್ಲಿರುವ ಹಣವನ್ನಾಗಲಿ ಆಹಾರವನ್ನಾಗಲಿ ನಿಮ್ಮ ಜೀವಿತವನ್ನಾಗಲಿ ಕರ್ತನ ಕರದಲ್ಲಿ ಅಥವಾ ಸೃಷ್ಟಿಕರ್ತನಾದ ದೇವರ ಕರದಲ್ಲಿ ನೀವು ಒಪ್ಪಿಸಿದರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಸುರಾಗಲಿಕ್ಕೆ. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀರ. ನಿಮಗೆ ಈಗ ನಿಮ್ಮ ಹತ್ರ ಏನಿದೆಯೋ ಅದನ್ನು ದೇವರಿಗೆ ಕೊಡಿ, ಅದೇ ಸಾಕು. ನಿಮ್ಮ ಮನಸ್ಸಲ್ಲಿ ಯಥಾರ್ಥತೆ ಇದ್ದರೆ, ನೀವು ಪರರ ಸೊತ್ತನ್ನು ಆಶಿಸದೆ ಕರ್ತನ ಬಳಿ ನೀವು ಆಶೀರ್ವಾದವನ್ನು ಬೇಡಿದ್ರೆ ಖಂಡಿತವಾಗಲೂ ಕರ್ತನು ನಿಮಗೋಸ್ಕರ ಅದ್ಭುತವನ್ನು ಮಾಡ್ತಾರೆ. ಗಾಡ್ ಬ್ಲೆಸ್ ಯು.